ಯಾರೇ ಗಂಡ್ಮಕ್ಳು ಎದ್ದು ಹೋಗಬಾರ್ದು, ಯಾರು ಎದ್ದು ಹೋಗಬಾರ್ದು ಮಕ್ಕಳು. ಹಲ್ಲೆಲೂಯಾ. ಅವರು ದೇವರೇ ನಮ್ಮೊಂದಿಗೆ ಮಾತಾಡ್ತಿದೆ ಅಂದರೆ, ಅಲ್ಲ ರೀ, ನೀವು ಬಂದಿರೋದು ದೇವರು ಮಾತಾಡಿದ್ರೆ ಕೇಳೋಣ ಅಂತ ಬಂದ್ರ, ಅಥವಾ ಪಾಸ್ಟಪ್ಪ ಮಾತಾಡಿದ್ರೆ ಕೇಳೋಣ ಅಂತ ಬಂದ್ರ? ನನಗೇನು ಅನ್ನಿಸ್ತಾ ಇಲ್ಲ ರೀ. ನಿಮ್ಮನ್ನು ನೋಡಿದ್ರೆ ಪಾಸ್ಟಪ್ಪ ಮುಖ ನಮಗೆ ಕಾಣಬೇಕು, ಪಾಸ್ಟಪ್ಪ ಮಾತಾಡಿದ್ರೆ ನಮಗೆ ಸಾಕು ಅನ್ನೋ ಹಾಗೆ ಇದೆ ಹೇಳ್ರಿ. ಆದರೆ ಪಾಸ್ಟಪ್ಪನ್ನು ತನ್ನ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿ ಯಾರು ಮಾತಾಡೋದು? ಆ ದೇವರ ಮಾತನ್ನು ನಾವು ಕೇಳಿದರೆ ನಾವು ಬದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಸರಿ, 3 ಸಲ ಹಲ್ಲೆಲೂಯಲ್ಲಿ ತನ್ನ ದೇವದಾಸರನ್ನು ನಾವು ಬರಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು. ಹಲ್ಲೆಲೂಯಾ. ಸಮಯದಲ್ಲಿ ಕೂಡ ನಾವು ವಾಕ್ಯ ಭಾಗಕ್ಕೆ ಮುಂದೆ ಸಾಗೋಣ. ಪಕ್ಕದಲ್ಲಿ ಕೇಳಿ, ವಾಕ್ಯ ಕೇಳುವುದಕ್ಕೆ ಸಂತೋಷವಾಗಿದ್ದೀರ ಅಂತ ಕೇಳ್ರಿ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಓಕೆ. ಏನು ಸಂತೋಷ? ದೇವರು ನಮ್ಮೊಂದಿಗೆ. ಆಮೇಲೆ ಏನು ಸಂತೋಷ? ಗರಿಗೆಲ ಹಬ್ಬ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಹಬ್ಬ? ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವನಾತನ ಕೃಪೆ ಶಾಶ್ವತವಾದದ್ದು. ಸಮಯದಲ್ಲಿ ಕೂಡ ನಾವು ವಾಕ್ಯಕ್ಕೆ ಮುಂದೆ ಸಾಗೋಣ. ಸ್ವಲ್ಪ ಸಮಯ ನಿಮ್ಮ ಸಮಯಕ್ಕೆ ನಾವು ಬಿಟ್ಟುಬಿಡುತ್ತೇವೆ. ಗ್ರಹಿಸಬೇಕು ದೇವಜನರೇ, ಗರಿಗೆಲು ಅದು ಬಂದು ಒಂದು ಸಂತೋಷಕ್ಕೆ ಗುರುತು. ಹಾಗಾದರೆ ಅರಸರುಗಳನ್ನು, ಬೇರೆಯವರನ್ನು, ಘನ ವ್ಯಕ್ತಿಗಳನ್ನು ಆಹ್ವಾನ ಮಾಡುವುದೇ ಗರಿಗೆಲು. ಗರಿಗೆಲು ಹಿಡ್ಕೊಂಡು ಏನು ಮಾಡ್ತಾರೆ? ಆ ಥರ ಸ್ವಾಗತಂ ಸುಸ್ವಾಗತಂ. ಆಮೇನ್. ಹಲ್ಲೆಲೂಯಾ. ಯಾರಿಗೆ ಹೇಳಿದರು? ಮಾತಾಡ್ರಿ. ಯಾರಿಗೆ ಹೇಳಿದರು? ಯೇಸು ಸ್ವಾಮಿಗೆ. ಈ ಮಾತನ್ನು ಮಾತ್ರ ನಾವು ನೋಡುವಾಗ 4 ಸುವಾರ್ತೆಗಳಲ್ಲಿ ಬರೆದಿದೆ. ಸರಿನಾ? ಯಾವ ವಿಷಯ ಓದೋಣ. ಮತ್ತೇನು ಬರೆದ ಸುವಾರ್ತ 11ನೇ ಅಧ್ಯಾಯ. ಮತ್ತೆ 21 1ರಿಂದ 9 ಒಂದು ಮಾತ್ರ, ಮೊದಲನೇ ವಚನ ಮಾತ್ರ ಓದ್ರಿ. ಹೋಗಿರಿ. ಆಮೇಲೆ ಮಾರ್ಕ್ ಕಲಿಸ್ಕೊಡುವರು. ಮಾರ್ಕು 11ನೇ ಅಧ್ಯಾಯದಲ್ಲಿ 1ರಿಂದ 11 ತನಕ 1-2 ವಚನ ಮಾತ್ರ ಓದೋಣ. ಆಮೇನ್. ಲೂಕ 19ರಲ್ಲಿ ಅಲ್ಲಿ ಓದೋಣ. 28. ವೆಯ್ಟ್ ಸರಿ.
ಲೂಕದಲ್ಲಿ 19ನೇ ಅಧ್ಯಾಯನ 19ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ಥ್ಯಾಂಕ್ ಯು ಫಾದರ್ ಲಾರ್ಡ್ ಜೀಸಸ್. ಇಪ್ಪತ್ತೊಂಬತ್ತು ಹೌದು. ಸರಿ, ಆಯಿತು. ದೇವ್ರ ನಮಗೆ ಸ್ತೋತ್ರವಾಗಲಿ. ಚೆನ್ನಾಗಿ ಗಮನಿಸೋಣ. ಈಗ ನಾವು ಈ ಥರ ಓದ್ಕೊಂಡು ಹೋದರೆ ಹಂಗೇ ಹೋಗ್ತಾ ಇರ್ತದೆ. ಈಗ ಯೇಸು ಕ್ರಿಸ್ತನು ಅದೆಲ್ಲ ನಾವು ಒಂದು ಇದಾಗಿ ಹೇಳಬೇಕಾದ್ರೆ ನಾವು ಎಷ್ಟೋ ಸಲ ಹೇಳಿದ್ವಿ, ಪುನಃ ಒಂದು ಸಲ ನೆನಪು ಮಾಡ್ತಾಯಿದ್ವಿ ಅಷ್ಟೇ, ಸರಿನಾ? ಅವರು 9ನೇ ದಿನ ಅಂತ ಹೇಳ್ಬೋದು. ಈ ಭಾನುವಾರ 9ನೇ ಒಂದು ದಿನ, ಇಲ್ಲದಿದ್ದರೆ 10ನೇ ದಿನ ಅಂತ ಕೂಡ ಹೇಳ್ಬೋದು, ಈ ಮಟ್ಟಲ ಆದಿವಾರము. ಹಾಗಾದರೆ ಇಲ್ಲಿಂದ ಒಂದು 4 ದಿವಸ, ಗುಡ್ ಫ್ರೈಡೆ ಯಾವಾಗ ಬರ್ತದೆ? ಶುಕ್ರವಾರ ಬರ್ತದೆ. ಆಮೇಲೆ ಹಾಲೆಲೂಯ, ಹಾಲೆಲೂಯ. ಈ 4 ದಿವಸಗಳಲ್ಲಿ ಅವರು ಮೊದಲನೇದಾಗಿ ಸಭೆಯನ್ನು ಏನು ಮಾಡಬೇಕು? ಶುದ್ಧಿ ಮಾಡಬೇಕು. ಏನು ಮಾಡಬೇಕು? ಶುದ್ಧಿ ಮಾಡಬೇಕು. ಆಮೇಲೆ ಹಾಲೆಲೂಯ. ಆಮೇಲೆ ಅವ್ರೇನು ಮಾಡಬೇಕು? ತನ್ನ ಶರೀರವನ್ನೇ ದೇವ್ರಿಗೋಸ್ಕರ ಏನು ಮಾಡಬೇಕು? ಸಮರ್ಪಿಸಬೇಕು, ದೊಡ್ಡ ಯಜ್ಞವಾಗಿ, ಸರಿನಾ? ಒಬ್ಬರಿಗೋಸ್ಕರ ಅಲ್ಲ, ಇಬ್ಬರಿಗೋಸ್ಕರ ಅಲ್ಲ, ಇಡೀ ಪ್ರಪಂಚಕ್ಕೋಸ್ಕರ. ಚೆನ್ನಾಗಿ ಗಮನಿಸ್ಬೇಕು ದೇವ್ರ ಜನರೇ. ಹಾಗಾದರೆ ಅಲ್ಲಿ ನಾವು ನೋಡುವಾಗ ನಿಮ್ಮ ಎದುರಿನಲ್ಲಿರುವ ಬೇತ್ಪೆಗೆ ಬೇತೇನಿಯ ಅಂತ, ಬೇತ್ಪೆಗೆ ಹೋಗ್ರಿ, ಎದುರಿನಲ್ಲಿ ಕಾಣುವ ಬೇತ್ಪೆಗೆ ಅಂದರೆ ಫಲ ಕೊಡದ ಅಂಜೂರದ ಒಂದು ಮರ ಅಂತ ಹೇಳ್ಬೋದು, ಒಂದು ಗೃಹ ಅಂತ ಹೇಳ್ಬೋದು, ಒಂದು ಮನೆ ಅಂತ ಹೇಳ್ಬೋದು, ಸರಿನಾ? ಹಾಗಾದರೆ ಬೇತ್ಪೆಗೆ ಅನ್ನುವಾಗ ಫಲ ಕೊಡದೆ ಇರುವ, ಚೆನ್ನಾಗಿ ಗಮನಿಸಬೇಕು, ಫಲ ಕೊಡದಿರುವ ಒಂದು ಮರ. ಹಾಗಾದರೆ ಫಲ ಕೊಡದಿರುವ ಒಂದು ಮನೆ, ಒಂದು ಗೃಹ ಅಂತ ಹೇಳ್ಬೋದು. ದೇವ್ರ ಜನರೇ ಚೆನ್ನಾಗಿ ಗಮನಿಸಬೇಕು. ಯಾಕೆ ಹೇಳ್ತಾ ಇದ್ದೀನಂದರೆ, ಅಲ್ಲಿ ಹೋಗುವಾಗ, ಫಲ ಕೊಡದಿರುವ ಆ ಗ್ರಾಮಕ್ಕೆ ನೀವು ಹೋಗುವಾಗ ಅಲ್ಲಿ ಏನಾಗಿರ್ತದೆ? ಕಟ್ಟಲ್ಪಟ್ಟಿರುವ ಕತ್ತೆ ಮರಿ. ಚೆನ್ನಾಗಿ ಗಮನಿಸಬೇಕು. ಈಗ ಫಲ ಕೊಡದಿರುವ ಅಂತ ಅದರ ಅರ್ಥ ಬೇತ್ಪೆಗೆ, సరేనా? పండని అంజూరపు గృహము, పండని అంజూరపు ఇల్లు, పండని అంజూరపు ఒక గ్రామం అని చెప్పొచ్చు. ಬೇತನಿ ಅನ್ನುವಾಗ ಅದು ಖರ್ಜೂರದ ಒಂದು ಗೃಹ ಅಂತ ಹೇಳ್ಬೋದು. ಇನ್ನೊಂದು ಬೀದಲ ನಿವಾಸము, ಬಡವರ ನಿವಾಸ ಬೇತನಿಯ. ಇಲ್ಲಿ ಹೆಚ್ಚಾಗಿ ಬರುತ್ತಾರೆ ಸ್ವಾಮಿ, ಸರಿನಾ? ಪಕ್ಕದಲ್ಲೇ ಒಲಿವಲ ಕೊಂಡ. ಚೆನ್ನಾಗಿ ಗಮನಿಸಬೇಕು. ಈಗ ಬಡವರ ನಿವಾಸ ಆಗಿರುವ ಬೇತನಿಯಲ್ಲಿ ಹೋಗಂದ್ರ ಅಥವಾ ಈ ಬೇತ್ಪೆಗೆ ಹೋಗಂದ್ರ, ಫಲ ಕೊಡದಿರುವ ಗ್ರಾಮಕ್ಕೆ ಹೋಗ್ರಿ, ಅಲ್ಲಿ ಕಟ್ಟಲ್ಪಟ್ಟಿರುವ ಕತ್ತೆ ಮರಿಯನ್ನು ಬಿಚ್ಚಿ ಕರ್ಕೊಂಡು ಬನ್ರಿ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಎಲ್ಲಿಗೆ ಕಲಿಸಿದ್ದಾರೆ? ಎಕ್ಕಡಿಗೆ పంపినాడు? పండని అంజూరపు గృహమనే ఆ బేత్పెగే పంపినాడా, లేకపోతే బీదల నివాసమైనటువంటి ఖర్జూరపు ఒక ఉనికి అని చెప్పచ్చు. ఉనికి అంటే ఒక ప్రాంతం, ಖರ್ಜೂರದ ಒಂದು ಪ್ರಾಂತವು. ಅಲ್ಲಿಗೆ ಕಲಿಸಿದಾರಾ? ಫಲ ಕೊಡದಿರುವ ಒಂದು ಗ್ರಾಮಕ್ಕೆ ಕಲಿಸಿದಾರಾ? ಎಲ್ಲಿ ಕಟ್ಟಲ್ಪಟ್ಟಿವೆ ಕತ್ತೆ ಮರಿ? ಎక్కడ కట్టబడి ఉంటున్నాయి? ಮಾತಾಡಬೇಕು. ಅದು ಜಂಟ ನಗರಲ್ಲೂ ಕೂಡ చెప్పొచ్చు, ಸರಿನಾ? ಈಗ ಎಷ್ಟೋ ಇದೆ ಪಕ್ಕದಲ್ಲಿ ಆ ಥರ ಹೇಳ್ಬೋದು. ಅಂದರೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಫಲ, ಒಂದು ಮನುಷ್ಯನು ಕಟ್ಟಲ್ಪಟ್ಟಿರುವಾಗ ಫಲ ಕೊಡೋಕ್ಕೆ ಚಾನ್ಸ್ ಇಲ್ಲ.
ಒಂದು ಮನುಷ್ಯನು ದಾಸತ್ವದಲ್ಲಿ ಇರುವುದಾದರೆ ఫల కొడకు ఛాన్సు మాట్లాడ్రి. ఒక మనిషి బంధింపబడిన వాడైతే, దాసత్వంలో ఉన్నట్టు వాడైతే వాడు ఫలం ఇవ్వడానికి ఛాన్స్ లేదు. ఇప్పుడు పాపంలో ఉన్నాను అనుకొని నేను ఆత్మీయ రీతిగా ఎలా ఫలించగలను? பாவத்தில் நான் அடி மேலே கட்டப்பட்டு இருக்கும்போது நான் எப்படி கனி கொடுக்க முடியுமா? அப்போ ஏன் அங்கே அனுப்புறாரு ಕರ್ತರು? ಚೆನ್ನಾಗಿ ತಿಳ್ಕೋಬೇಕು. ಅದರಲ್ಲಿ ಇರೋದೇ ಕೆಲವು ಮಾತುಗಳು ದೇವರು ಹೊರಪಡಿಸಿ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನಿದೆ, ಕಟ್ಟಲ್ಪಟ್ಟಿರುವ ಓಕೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 35 ನೋಡಿ, ಹೋದ್ರಿ. ಇರೋದಿಲ್ಲ. ಆಮೇನ್ ಆಮೇನ್. ತಮಿಳು ಕೂಡ ವಾಸಿಮ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲಸ ಮಾಡ್ತಾನೆ ಯಜಮಾನನು, ಕೆಲಸ ಮಾಡಿಸ್ಕೊತಾನೆ, ಪುನಃ ಕರ್ಕೊಂಡು ಬಂದು ಏನು ಮಾಡ್ತಾನೆ, ಆಚೆನೆ ಕಟ್ಟಾಕ್ತಾನೆ. ಒಳಗಡೆ ಕರ್ಕೊತಾನ ಕರ್ಕೊಳ್ಳೋದಿಲ್ಲ. ಆದರೆ ಮಗನು ಎಲ್ಲಿರ್ತಾನೆ? ಮನೆ ಒಳಗಡೆ. ಸರಿನಾ? ಚೆನ್ನಾಗಿ ಗಮನಿಸಬೇಕು. ಹಾಗಾದರೆ ಯೇಸು ಕ್ರಿಸ್ತು ಅಲ್ಲಿ ಬರುವಾಗ ಸಭೆಯನ್ನು ನೋಡಿ ಅಳ್ತಾ ಇದ್ದಾರೆ. 1942 ಲೂಕ ವಾಸಿಕನು ಆಮೇನ್. 41 ವಾಸಿಮ, 41 ವಾಸಿ. ఆమెన్ ఆమెన్. 41 చదవాలా? హల్లెలూయా. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಕ್ರಿಸ್ತು ಯೆರೂಸಲೇಮ್ ಪಟ್ಟಣಕ್ಕೆ ಬರುವಾಗ, ಆ ಕತ್ತೆ ಮೇಲೆ ಹತ್ತಿ ಬರುವಾಗ ಆ ಪಟ್ಟಣವನ್ನು ಏನು ಮಾಡ್ತಾ ಇದ್ದಾರೆ? ಯಾಕೆ ಬರಬೇಕು ಅವರು? ಯೆರೂಸಲೇಮ್ಗೆ ಯಾಕೆ ಬರಬೇಕು? ಯೆರೂಸಲೇಮ್ನಲ್ಲಿ, ಬೆತ್ಲೆಹೇಮ್ನಲ್ಲಿ ಜನಿಸಿದರು. ಸರಿನಾ? ನಜರೇತಲ್ಲಿ ಏನು ಮಾಡಿದ್ರು? ಬೆಳೆದರು. ಪುನಃ ಯೆರೂಸಲೇಮ್ మహారాజు పట్టణము. యెరూషలేం అంటే మహారాజు పట్టణము, ఆయన కోరుకొనిన పట్టణము. సరేనా? ఆయన సౌందర్యాన్ని నింపిన పట్టణం అని చెప్పొచ్చు ಯೆರೂಸಲೇಮ್. ಅಲ್ಲಿ ಅದಕ್ಕೋಸ್ಕರ ಯೆರೂಸಲೇಮ್ನಲ್ಲಿ ಹುಟ್ಟಿ ನಜರೇತಿನಲ್ಲಿ ಬೆಳೆದು ಪುನಃ ಯೆರೂಸಲೇಮ್ನಲ್ಲೇ ಶ್ರಮೆಗಳನ್ನು ಅನುಭವಿಸಿ ಅಲ್ಲಿ ಕೊಲ್ಲಲ್ಪಟ್ಟು ಪುನಃ ಬೇತೇನಿಯ, ಎಲ್ಲಿಂದ? ಬೀದಲ ನಿವಾಸమైన ಬೇತನೆಯಿಂದ ಏನಾಗಿದ್ದಾರೆ? ಪುನರುತ್ಥಾನನಾಗಿ ಅಲ್ಲಿಂದ ಆರೋಹಣ ಆಗಿದ್ದಾರೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಟೋಟಲ್ ನೋಡುವಾಗ ಅವರು ತನ್ನ ಸ್ವಂತ ಜನರಿಗೋಸ್ಕರನೇ
ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ನಮಗೇನು ಸಂಬಂಧ ಅಂತ ನೀವು ತಿಳ್ಕೊಬೋದೇನು. ಇರುವ 7 ಖಂಡಗಲ 7 ಖಂಡಗಳು 7 ಖಂಡಗಳಲ್ಲಿ ಮಧ್ಯದಲ್ಲಿರುವುದು ಆಸಿಯಾ ಖಂಡ ಪ್ರಪಂಚಕ್ಕೆ, ಸರಿನಾ? ಆ ಪ್ರಪಂಚಕ್ಕೆ ಮಧ್ಯದಲ್ಲಿರುವ ಆಸಿಯಾ ಖಂಡದಲ್ಲಿ ಯೇಸು ಕ್ರಿಸ್ತ ಏನಾದರೂ ಜನಿಸಿದ್ದಾರೆ. ಎಲ್ಲ ನೋಡಿದ್ರೆ ಸೆಂಟರ್ ಪ್ಲೇಸಲ್ಲಿ ಅವರು ಜನಿಸಿದ್ದಾರೆ, ಸೆಂಟ್ರ್ ಪ್ಲೇಸಲ್ಲೇ ಶ್ರಮ ಅನುಭವಿಸಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈಗ ಅಬ್ರಹಾಮನಿಗೆ ಇನ್ನು ಅಬ್ರಹಾಮ್ ಅಲ್ಲಿ ನೋಡಿಲ್ಲ, ಏನಿಲ್ಲ. ಅವ್ರಿಗೇನು ವಾಗ್ದಾನ, ನಾನು ನಿನಗೆ ವಾಗ್ದಾನ ಮಾಡುತ್ತೇನೆ, ಹಾಲು ಜನರಿರುವ ದೇಶ ನಿನ್ನ ಕೊಂಡೋಗಿ ಹೋಗ್ತೇನಂತ ಇವರು ವಾಗ್ದಾನ ಹೇಳುವುದಕ್ಕೆ ಮುಂಚೆ ಆ ಪ್ಲೇಸನ್ನು ನನ್ನ ಜನರಾಗಿ, ನನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲ್ಗೆ ಆ ಪ್ಲೇಸ್ ಕೊಡ್ತೇನಂತ ಅದನ್ನು ಆರಿಸಿಕೊಂಡ ಆಮೇಲೆ ಅಬ್ರಹಾಮಂದಿಗೆ ಮಾತಾಡ್ತಾ ಇದ್ದಾರೆ. 25 ವರ್ಷ ಆದರ ಮೇಲೆ ಅಬ್ರಹಾಮನಿಗೆ ಸಂತಾನವನ್ನು ಉಂಟು ಮಾಡಿ ದಾಸತ್ವ ಎಷ್ಟು 100 ವರ್ಷ ಎన్ని వందలు దాసత్వము ఐగుప్తులో 400 ವರ್ಷం. ಹಲ್ಲೆಲೂಯಾ ಹಲ್ಲೆಲೂಯಾ. ಇದೆಲ್ಲ ಸೇರಿ ಆದ್ರ ಮೇಲೆ ಅವ್ರನ್ನ ಅರಣ್ಯದಲ್ಲಿ ನಡೆಸಿದ್ದು ಎಷ್ಟು ವರ್ಷ? 40 ವರ್ಷ, 40 సంవత్సరాలు ಅರಣ್ಯಂలో. ಟೋಟಲ್ ಇದೆಲ್ಲ ಸೇರಿದ ಮೇಲೆ ಕರ್ಕೊಂಡು ಬಂದು ಏನು ಮಾಡಿದ್ದಾರೆ ಅಲ್ಲಿ. ಹಾಗಾದರೆ ಚೆನ್ನಾಗಿ ಗಮನಿಸಬೇಕು ದೇವಜನರೇ, ಈ ಸುನಾದ ಈ ವರ್ಷಗಳು ఎಷ್ಟంత ನಾವು ನೋಡೋದಾದರೆ దాదాపు ఇంచుమించు 27 సునాద సంవత్సరములు. అంటే ఈ ఐగుప్తు నుంచి కనానికి వచ్చిన ఇజ్రాయెల్ దాసత్వం నుంచి కనాను దేశానికి వచ్చిన తర్వాత వాళ్ళు జరుపుకున్నటువంటి అన్ని లెక్కేస్తే 27 సునాద అంటే 50 సంవత్సరాలకు ఒకటి. 50 ವರ್ಷಕ್ಕೆ ಒಂದು ಬರುತ್ತದೆ ಸುನಾದ ಸಂವತ್ಸರ, ಹಿತವರ್ಷము ಅಂತಾರೆ. ಆ ತಮಿಳ ಲೂಕ 4:19 ವಾಸಿ ಸಿಲ್ವರ್ ಜೂಬ್ಲಿ ಅನ್ಬೋದು, ಜೂಬ್ಲಿ ವರ್ಷ ಅಂತ ಇರ್ಬೋದು ನೋಡಿ.